ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅರುಣ್ ಅಕಾಡೆಮಿ. ಫ್ರೆಂಡ್ಸ್, ಕರ್ನಾಟಕ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಂದರೆ ಕರ್ನಾಟಕ ಕಂದಾಯ ಇಲಾಖೆಯಲ್ಲಿನ ವಿಲೇಜ್ ಅಕೌಂಟೆಂಟ್ ಆಫೀಸರ್ನ ಎಕ್ಸಾಮ್ ಯಾವಾಗ ಅನ್ನೋದನ್ನ ತಿಳಿಯೋಣ. ಹಾಗೆ ಯಾರಾದರೂ ಹೊಸಬ್ರು ನಮ್ಮ ವಿಡಿಯೋನ ನೋಡ್ತಾ ಇದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಎಕ್ಸಾಮ್ ಡೇಟ್ ನಿಮಗೆ ಗೊತ್ತಾಗಬೇಕು ಅಂದರೆ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಫ್ರೆಂಡ್ಸ್, ಒಟ್ಟು ಹುದ್ದೆಗಳ ಸಂಖ್ಯೆ 1000. ಈ 1000 ಹುದ್ದೆಗಳಿಗೆ ಮೇ 15 ಲಾಸ್ಟ್ ಡೇಟ್ ಆಗಿತ್ತು ಅಪ್ಲಿಕೇಶನ್ ಆಗೋದು. ಹಾಗೆ ಫೀಸ್ ಕಟ್ಟುವಂಥ ಲಾಸ್ಟ್ ಡೇಟ್ ಮೇ 18 ಆಗಿತ್ತು. ಯಾರ್ಯಾರು ನಮ್ಮ ವಿಡಿಯೋನ ನೋಡ್ತಾ ಇದ್ದೀರಾ ಅವರೆಲ್ಲ ಅಪ್ಲೈ ಮಾಡಿದ್ದೀರಾ ಅಂದ್ಕೊಳ್ತೀನಿ. ಹಾಗೆ ಇಲ್ಲಿ ಯಾರ್ಯಾರು ಅಪ್ಲಿಕೇಶನ್ ಹಾಗೂ ಅಪ್ಲಿಕೇಶನ್ ಫೀಸ್ನ ಸಮಸ್ಯೆ ಇದ್ದರೆ ಕಮೆಂಟ್ ಮಾಡಿ, ನಾನು ನಿಮಗೆ ರಿಪ್ಲೈ ಕೊಡ್ತೀನಿ. ಫ್ರೆಂಡ್ಸ್, ನಾವೀಗ ಈ ವಿಲೇಜ್ ಅಕೌಂಟೆಂಟ್ ಹುದ್ದೆಗಳಿಗೆ ಎಷ್ಟು ಅಪ್ಲಿಕೇಶನ್ಗಳನ್ನು ಹಾಕಲಾಗಿದೆ ಅನ್ನೋದನ್ನ ತಿಳಿಯೋಣ. ಫ್ರೆಂಡ್ಸ್, ವಿಲೇಜ್ ಅಕೌಂಟ್ ಅಪ್ಲಿಕೇಶನ್ ಲಾಸ್ಟ್ ಡೇಟ್ ಮೇ 4 ಅಂತ ಹೇಳಲಾಗಿತ್ತು. ಸೊ ಆಗಿನ ಡೇಟಾ ಪ್ರಕಾರ 9 ಲಕ್ಷ ಜನ ಅಪ್ಲಿಕೇಶನನ್ನು ಹಾಕಿದ್ದಾರೆ. ಆ 9 ಲಕ್ಷ ಅಪ್ಲಿಕೇಶನ್ಗಳಲ್ಲಿ 4 ಲಕ್ಷ ಅಭ್ಯರ್ಥಿಗಳು ಫೀಸನ್ನು ಕಟ್ಟಿರಲಿಲ್ಲ. ಸೊ ಹಾಗಾಗಿ KE ಅವರು ಅಪ್ಲಿಕೇಶನ್ ಡೇಟನ್ನು ಮೇ 15ಕ್ಕೆ ವಿಸ್ತರಿಸ್ತಾರೆ. ಹಾಗೆ ಅಪ್ಲಿಕೇಶನ್ ಫೀಸನ್ನು ಕಟ್ಟುವ ದಿನಾಂಕವನ್ನು ಮೇ 18ಕ್ಕೆ ವಿಸ್ತರಿಸ್ತಾರೆ. ಸೊ ಅದನ್ನು ನೀವಿಲ್ಲಿ ನೋಡ್ಬೋದು. ಮೇ 4ರಂದೇ 9 ಲಕ್ಷ ಅಪ್ಲಿಕೇಶನನ್ನು ಹಾಕಲಾಗಿತ್ತು. ಈಗ ಮೇ 15ವರೆಗೂ ಡೇಟನ್ನು ಎಕ್ಸ್ಟೆಂಡ್ ಮಾಡಿದರು. ಸೊ ಹಾಗೆ ಇಲ್ಲಿಯವರೆಗೂ ಒಟ್ಟು 11 ಲಕ್ಷ ಅಪ್ಲಿಕೇಶನ್ಗಳನ್ನು ಹಾಕಲಾಗಿದೆ. ಕಾಂಪಿಟೇಷನ್ ತುಂಬಾ ಜೋರಾಗಿರುತ್ತೆ. ಒಂದು ಹುದ್ದೆಗೆ 1100 ಜನ ಕಾಂಪೀಟ್ ಮಾಡ್ತೀರಾ, ನೆನ್ಪಿಟ್ಕೊಳ್ಳಿ. ಹಾಗೆ ನಾನಿಲ್ಲಿ ಹಿಂದಿನ ವಿಡಿಯೋದಲ್ಲಿ ಯಾವ ಜಿಲ್ಲೆಗೆ ಎಷ್ಟು ಅಪ್ಲಿಕೇಶನ್ಗಳನ್ನು ಹಾಕಲಾಗಿದೆ ಅನ್ನೋದ್ರ ಮೇಲೆ ವಿಡಿಯೋನ ಮಾಡಿದ್ದೀನಿ. ಯಾರ್ಯಾರು ನೋಡಿಲ್ಲ ಹೋಗಿ ನೋಡಿ. ನಿಮ್ಮ ಜಿಲ್ಲೆಗೆ ಎಷ್ಟು ಅಪ್ಲಿಕೇಶನ್ಗಳನ್ನು ಹಾಕಲಾಗಿದೆ, ನನಗೆ ಈ ಜಾಬ್ ಸಿಗಬೇಕು ಅಂದರೆ ನಾನು ಯಾವ ಥರ ಪ್ರಿಪೇರ್ ಆಗಬೇಕು, ಯಾವ ಥರ ಓದಬೇಕು ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಸೊ ಹೋಗಿ ನೋಡಿ. ಈಗ ನಾವು ಈ ವಿಲೇಜ್ ಅಕೌಂಟ್ ಹುದ್ದೆಯ ಎಕ್ಸಾಮ್ ಯಾವಾಗ ಅನ್ನೋದನ್ನ ನೋಡೋಣ. ಫ್ರೆಂಡ್ಸ್, ಈ ಎಕ್ಸಾಮ್ ಸೆಪ್ಟೆಂಬರ್ ಮಂತಲ್ಲಿ ನಡೆಯುತ್ತೆ. 100% ಇದು ಸೆಪ್ಟೆಂಬರ್ ತಿಂಗಳಲ್ಲೇ ನಡೆಯುತ್ತೆ. ಡೇಟನ್ನು ಈಗಲೇ ಹೇಳೋಕ್ಕಾಗಲ್ಲ. KE ಅವರು ಅದನ್ನು ಅನೌನ್ಸ್ ಮಾಡಬೇಕು. ಅನೌನ್ಸ್ ಮಾಡಿದ ತಕ್ಷಣ ನಾನು ನಿಮಗೆ ತಿಳಿಸ್ತೀನಿ. ಸೊ ಹಾಗೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಯಾರು ಈ ವಿಲೇಜ್ ಅಕೌಂಟ್ ಹುದ್ದೆಗಳಿಗೆ ಸೀರಿಯಸ್ ಆಗಿದ್ದೀರಾ ಅವರು ಸೆಪ್ಟೆಂಬರ್ ತಿಂಗಳಲ್ಲೇ ಎಕ್ಸಾಮ್ ಆಗುತ್ತೆ ಅನ್ನೋದನ್ನ ಮನಸ್ಸಲ್ಲಿ ಇಟ್ಕೊಂಡು ಓದಿ. ಫ್ರೆಂಡ್ಸ್, ನಾವು ನಮ್ಮ ಈ ಚಾನಲ್ನಲ್ಲಿ ವಿಲೇಜ್ ಅಕೌಂಟ್ಗೆ ಸಂಬಂಧಪಟ್ಟ ಕ್ವಶನ್ ಸೀರೀಸ್ಗಳು ಹಾಗೆ RPF ಎಕ್ಸಾಮ್ಗೆ ಸಂಬಂಧಪಟ್ಟ ಇಂಪಾರ್ಟೆಂಟ್ ಕ್ವಶನ್ ಸೀರೀಸ್ನ ಮಾಡ್ತಾ ಇದ್ದೀವಿ. ಯಾರು ವಿಲೇಜ್ ಅಕೌಂಟ್ ಮತ್ತು RPF ಕಾನ್ಸ್ಟೇಬಲ್ ಮತ್ತು SI ಎಕ್ಸಾಮ್ಗೆ ಓದ್ತಾ ಇದ್ದಾರೆ ಅವರೆಲ್ಲರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಾವು ಮಾಡುವಂಥ ಎಲ್ಲ ವೀಡಿಯೋಗಳನ್ನು ನೋಡಿ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.